ಕೊಳ್ಳಪ್ಪ ಉಣ್ಣು ಮಂಜಣ್ಣ ಒಂದು ಈಟೈಟ್ ಉಣ್ಣಪ್ಪ ಎಂತ ಸೆನಗೈತೆ ಹಂಗೆ ಗೊಜ್ಜು ಬದ್ನೆಕಾಯಿ ಟಮಾಟೆ ಹಣ್ಣು ಎಲ್ಲ ಸುಟ್ಟು ಗೊಜ್ಜು ಕಲ್ಸಿದ್ನಿ ಕ್ವಾ ಜ್ವರ ಒಡಲೇ ಹೋಗ್ತಕೊಂಡ್ ಪಾಪ ಮುದ್ದೆ ಉಣ್ಬೇಕು ಕೊಳ್ಳಮ್ಮ ಕೊಳ್ಳಪ್ಪ ಉಣ್ಣು. ಇಲ್ಲೋ ಕಣಪ್ಪ ಬಂಗಾರ ಮಾತ್ರೆ ಇಕ್ಕಿಲ್ಲ. ಅಯ್ಯೋ ಮುದ್ದೆ ಉಂಡ್ರೆ ಕಣಪ್ಪೋ ಜಾರ್ ಬಿಡೋದು ಪಾಪ ಕೊಳ್ಳಮ್ಮ. ಹಂಗೆ ಗುಳುಕ್ಕು ನುಂಗ್ಬಿಡು, ಹಂಗೆ ನೀರು ಕುಡಿದ್ಬಿಡು. ಮಾತ್ರೆ ಇಲ್ಲಾಂದ್ರೆ ನೋಡಿ ಅಡಿಕೊಂಡು ಹಾಕ್ಬಿಡ್ತೀನಿ. ಕೈ ಕಾಲೆಲ್ಲ ಹಿಡ್ಕೊಂಡು ನಿಮ್ಮ ಅಪ್ಪ ಕೈ ಹಿಡ್ಕೊಂತಾನೆ, ನಿಮ್ಮ ಅಮ್ಮ ಕಾಲು ಹಿಡ್ಕೊಂತಾಳೆ, ನಾನು ತೊಡೆ ಮೇಲೆ ಹಾಕ್ಕೊಂಡು ಹಾಕ್ಬಿಡ್ತೀನಿ ನೋಡು. ಸುಮ್ಮನೆ ಮುದ್ದೆ ಕಿಕ್ಕೇನಿ ನುಂಗಿರೆ ಸರಿ. ಮುದ್ದೆ ಕಿಕ್ಕೇನಿ ರಪ್ಪ ನುಂಗ್ಬಿಟ್ಟು ಆಮೇಲೆ ಒಂದಿಟ್ಟು ಗೊಜ್ಜ ಹಿಂಗೆ ಬಾಯಿಗೆ ಸೌರ್ಕ್ಯ. ಹಂಗಾದ್ರೆ ವಿಷ ಆಗಲ್ಲ ಪಾಪ. ಮುದ್ದೆ ಕಿಕ್ಕೇನಲ್ಲ ವಿಷ ಆಗಲ್ಲ. ಉಣ್ಣಪ್ಪ ಒಂದೆರಡು ತುತ್ಕೊಳ್ಳಪ್ಪ ಮುರ್ದಾಕೇನಿ ಉಣ್ಣು ಕೊಳ್ಳಪ್ಪ ಜಾಣ ನೀರು ಕುಡಿದ್ಬಿಡು, ಹಂಗೆ ಗುಳುಕ್ಕೂ ಹೋಗ್ಬಿಡು ತೊಳಕ್ಕೆ. ನುಂಗಿದ್ನೇನತ್ತೆ ಮಾತ್ರೆನ ಇವತ್ತು ಹಗ್ಲೆಲ್ಲ ನುಂಗಿದ್ರೆ ಕೇಳೋನು. ಹಂಗೆ ಮುದ್ದೆ ಕಿಕ್ಕೊಂಡು ನಾನು ನುಂಗಿಸ್ನಿ ಅಂದರೆ ಅವ್ನು ಕೇಳಲ್ಲ. ಸುಮ್ಮನೆ ಕ್ಯಾಡಿಕೆ ಹೇಳ್ತೀನಿ. ಎರಡು ಕಾಲು ಸೆಂದೆಕ್ಕೂ ಹಿಡ್ಕೊಂಡು ಕೈ ಕಾಲು ಹಿಡ್ಕೊಂಡು ಹಾಕಾನ, ಹಂಗಾದ್ರೆ ಅವ್ನು ನುಂಗಾದು ಮಾತ್ರೆನ. ಸುಮ್ಕಿರೆ ನಾನೆಲ್ಲ ನುಂಗಿಸ್ತೀನಿ. ನೋಡಪ್ಪೋ ನಿಮ್ಮ ಅಮ್ಮ ಯಾಪಪ್ಪ ಕಾಸಿಂದೆ ಕಚ್ಚಮ್ಮನ ಕೊಯ್ ಕಾಲು ಹಿಡ್ಕೊಂಡು ಹಾಕಾನ ಅಂತಾಳು ಮಾತ್ರೆನ. ಬೇಡ ಸುಮ್ಕಿರೆ, ನಮ್ಮ ಪಾಪ ಎಲ್ಲ ಮುದ್ದೆ ಕಿಕ್ ಕೊಟ್ರೆ ಗುಳುಕ್ಕು ನುಂಗ್ಬಿಡ್ತಾನೆ ಅಂತ ಸೆನಾಕ ಹಂಗೇನಿ. ನಿನಗೆ ಗೊತ್ತಾಗಲ್ಲ ಗೊಜ್ಜು ಕ್ಯೂಸೇನಿ ಹಂಗೇನೆ ಮುದ್ದೆನ ಮುರ್ದು ಹಾಕ್ತೀನಿ, ಹಂಗೆ ಉಂಡು ಬಿಡ್ತಾನೆ. ಸುಮ್ಕಿರು. ನುಂಗ್ಲಿಲ್ಲ ಅಂದ್ರೆ ಪಾಪ ಜಾರ್ ಬಿಡಲ್ ನೋಡು. ನುಂಗು ಸುಮ್ಮನೆ. ಅಕ್ಕೆ ಗೊಜ್ಜು ಕ್ಯೂಸಿ ಮುದ್ದೆ ಮಾಡೈತಿ ನಿಮ್ಮ ಅಜ್ಜಿ. ಸುಮ್ಮನೆ ನುಂಗಿರೆ ಸರಿ. ನುಂಗಿ ನೀರು ಕುಡಿಯಪ್ಪೋ ಕುಡಿ. ಸಣ್ಣದ್ ಕಣ್ಪಪ್ಪ ಅರ್ಧನ ಕುಟ್ಟಿ ಇಕ್ಕೈದ್ನಿ ಕೊಳ್ಳಮ್ಮ. ಇದ್ರ ಯಾವ್ದ ನಿನಗೆ ಗೊತ್ತೇ ಇಲ್ಲ. ಸುಮ್ಮನೆ ಮೂರೂ ಗುಳ್ಕು 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 ನುಂಗ್ಬಿಡು ಸಾಕು. ಕೊಳ್ಳಮ್ಮ ಜಾಣ ಕುಳುಪ. ಗೊಜ್ಜು ವಿಷಯದ್ನಲ್ಲ ಮುದ್ದೆ ಉಂಡ್ರೆ ಗೊಜ್ಜು ಮುದ್ದೆನ ಬಾಯೆಲ್ಲ ವಿಷ ಆಗಲ್ಲ. ಬಾಯೆಲ್ಲ ಸರಿ ಹೋಗುತ್ತೆ. ಅದಕ್ಕೆ ನಮ್ಮ ಪಾಪ ಜ್ವರ ಬಂದು ನಮ್ಮ ಪಾಪಕ್ಕೆ ಮಂಜಾಣಿಗೆ ಅಂತ ನಾನು ಒಂದು ಬದನೆಕಾಯಿ ಒಂದು ಟಮಾಟೆ ಹಣ್ಣು ಎಲ್ಲ ಸುಟ್ಟು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಕುಟ್ಟಾಕಿ ಗೊಜ್ಜು ಕಲ್ಸಿದ್ನಿ ಅಂತ ಚೆನ್ನಾಗೈತೆ ಪಾಪ ಗೊಜ್ಜು ಹಂಗೇನಿ. ಕೊಳ್ಳಮ್ಮ ಉಂಡೇ ಇಲ್ಲ 2 ದಿನ ಆಗೈತೆ. ಉಣ್ಲಿಲ್ಲ ಅಂದರೆ ಜ್ವರ ಬಿಡಲ್ಲ ಪಾಪ. ಡಾಕ್ಟ್ರು ಸೂಜಿ ಮಾಡ್ತಾರೆ ಅಷ್ಟೇನಿ. ಸೂಜಿ ಮಾಡಿ 2 ಮಾಡ್ತಾರೆ ಪಾಪ. ಆ ಕಡೆ ಕುಂಡಿಗೊಂದು ಈ ಕಡೆ ಕುಂಡಿಗೊಂದು 2 ಮಾಡ್ತಾರೆ ನೋಡು. ಆವಾಗ ಓಡಾಡಕ್ಕಾಗಲ್ಲ, ಕುಂಡೆಲ್ಲ ನೋವಾಗ್ತವೆ. ಕೊಳ್ಳಮ್ಮ ಕೊಳ್ಳಪ್ಪ ಉಣ್ಣು ಸೂಜಿ ಮಾಡ್ತಾರೆ ನೋಡು ಕೊಳ್ಳಮ್ಮ. ಯಾಕೆ ಹುಡುಗ ಹಿಂಗಾಳತ್ ನಿಂಗಜ್ಜೆ? ಯಾಕೆ 2 ದಿನದಿಂದ ಬೋಲ್ ಜ್ವರ ಕಣೆಲಸ್ಮಕ್ಕ. ನೆನ್ನೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ, ಗೌರ್ಮೆಂಟ್ ಆಸ್ಪತ್ರೆಗೆ. ಅಲ್ಲಿ ಒಂದು ಇಂಜೆಕ್ಷನ್ ಮಾಡಿ ಮಾತ್ರೆ ಕೊಟ್ಟವ್ರಿ. ಮಾತ್ರೆ ನುಂಗಿರ್ ಬಿಡ್ತಾವೆ ಅಂತ. ರಾತ್ರಿ ಎಲ್ಲ ಜ್ವರ ಅಂದ್ರೆ ಜ್ವರ. ಅತ್ತೇನೆ ಸುಡ ಮುದ್ದೆ ಮಾಡಿ ಉಂಡಿಲ್ಲ. ಅವರು ಉಣ್ಣುಸ್ರಿ ಹಂಗಾದ್ರೆ ಜ್ವರ ಬಿಡೋದು ಅಂತ ಹೇಳವ್ರಿ. ಅಕ್ಕೇನೆ ನಾನು ಒಂದಿಷ್ಟು ಎಳ್ಳು ಮುದ್ದೆ ಮಾಡಿ ಒಂದು ಟಮಾಟೆ ಹಣ್ಣು ಬದನೆಕಾಯಿ ಎಲ್ಲ ಸುಟ್ಟು ಗೊಜ್ಜು ಕಲ್ಸಿದ್ನಿ. ಅದಕ್ಕೆ ಮಾತ್ರ ನುಂಗಪ್ಪ ಮುದ್ದೆ ಕಿಕ್ಕಂಗೆ ಕೊಡ್ತೀನಿ ಅಂತಂದ್ರೆ ನುಂಗಲ್ಲ ಅಂತ ಹೊಳ್ತಾನಲ್ಲಿ. ಅದಕ್ಕೆ ಸಪ್ಪನ್ ಸುಪ್ಪಣ್ಣಗೆ ಮಂಜಣ್ಣ ಜಾರ್ ಬಂದ್ರೆ ಹುಡುಗರು ನೋಡಕ್ಕಾಗಲ್ಲ ಹಂಗೇನಿ. ಉಣ್ಣು ನಿಮ್ಮ ಅಜ್ಜಿ ಅಂತ ಚೆನ್ನಾಗಿ ಗೊಜ್ಜು ಕಲ್ಸಿ ಮುದ್ದೆ ಮಾಡೈತಿ. ಉಣ್ಣಪ್ಪೋ ಉಂಡ್ರೇನೆ ಜಾರ್ ಬಿಡೋದು. ಉಣ್ಣು ಉಣ್ಣು ಗುಳ್ಕು ಗುಳ್ಕು ನುಂಗ್ಬಿಡು. ಕಣ್ಲಸ್ ಮಕ್ಕ ನಮ್ಮ ಹುಡುಗರು ಸೆನಕ್ಕಿಲ್ಲ ಅಂದ್ರೆ ನೋಡಕ್ಕಾಗಲ್ಲ ಕಣಿ. ಹಂಗೆ ಮಕ್ಕ ಒಳ್ಳೆ ಬಿಟ್ಬಿಡುತ್ತೆ. ಅಚ್ಚೆನೇ ನಾನು ಉಂಡಿಲ್ಲ. ಸುಡ ಮುದ್ದೆ ಮಾಡಿ ಅಚ್ಚೆ ಉಣ್ಸನ ಅಂತ. ಮಾತ್ರೆ ಮುದ್ದೆ ಕಿಕ್ಕೇನು ನುಂಗಿರೆ ವಿಷ ಆಗಲ್ಲ ಅಲ್ಲೇನೆಲ್ಲಸ್ ಮಕ್ಕ. ಹಂಗೆ ಗುಳುಕ್ಕು ನುಂಗ್ಬಿಡ್ಬೋದು. ಅದ್ರೊಳಗೆ ಹಂಗೆ ಇಕ್ಕಿ ಮುದ್ದೆ ಮ್ಯಾಕೆ ಇಕ್ಕೈದ್ನಿ. ಹಂಗೆ ಗೊಜ್ಜನ್ನ ಕಲ್ಸ್ಕೊಂಡು ಉಂಡ್ಬಿಟ್ರೆ ಎಲ್ಲಿ ವಿಷ ಆಗುತ್ತಮ್ಮ? ವಿಷ ಆಗಲ್ಲ ಯಾತು ಆಗಲ್ಲ. ಅವರಮ್ಮಯ್ಯ ಅತ್ತೆ ಸುಮ್ಮನೆ ಕೆಡಿಕೊಂಡು ಒಯ್ಯನ್ ಬಾ ಅಂದ್ಲು ಕೈ ಕಾಲು ಹಿಡ್ಕೊಂಡು. ತಡೆ ಸೆಂದೆ ಕಾಯ್ಕೆ ಕಾಲು ಸೆಂದೆ ಕಾಯ್ಕೊಂಡು ಒಯ್ಯನ್ ಬಾ ಅಂದ್ಲು. ಮುಂಜಾನೆ ನುಂಗಪ್ಪ ತತರ ಇಲ್ಲಿ ನಾನು ಉಣ್ತೀನಿ ಸುಮ್ಮ ಮುದ್ದೆನ. ಗೊಜ್ಜು ಮುದ್ದೆ ನೋಡಿ ನನಗೆ ಬಾಯಲ್ಲಿ ನೀರು ಬರ್ತಾ ಇದ್ದಾವೆ. ಸುಮ್ಮನೆ ಉಂಬತ್ ಕಲಿ ನೀನು. ಜ್ವರ ಬಿಡಲ್ಲ ನೋಡು. ಸುಮ್ಮನೆ ಇಂಜೆಕ್ಷನ್ ಮಾಡಿಸ್ರಿ ಕರ್ಕೊಂಡೋಗಿ ಹೇಳ್ತೀನಿ. ಅವರೆಲ್ಲ ಹೇಳ್ತಾರೆ ತಿಕ್ಕಾಳ್ಡ ಅವಾಗ ಗೊತ್ತಾಗುತ್ತೆ. ನನ್ನ ಮಗನೇ ನುಂಗಲ್ಲ ಸುಮ್ಮ ಮುದ್ದೆ ನುಂಗ. ಅದಕ್ಕೆ ಯಾವುದು ಅಂತ ನಿನಗೆ ಗೊತ್ತಿಲ್ಲ. ಒಜ್ಜಿ ಮುರಿದು ದುಂಡಂಗೆ ಮಾಡಿ ಎಲ್ಲ ಇಕ್ಕೈತೆ. ಗುಳ್ಕೊ 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 ಹಂಗೆ ನುಂಗ್ಬಿಡು.
ಕಾಯಿಲೆ ಸುಮ್ಮನೆ ಉಣ್ಣಲ್ಲ ಹುಡುಗ ಏನು ನಾಟಕ ಮಾಡುತ್ತೋ ಅಯ್ಯಯ್ಯಪ್ಪ ಒಂದು ಈಟಾದ್ರೆ ಲೋಸ್ಮಕ್ಕಯ್ಯ ನೋಡ್ಬೇಕು ಅವನ್ನ ರಾತ್ರಿ ಎಲ್ಲ ನಮ್ಮ ಮುಲ್ಗುಟ್ಟಿದ್ದ ಅಂತಾನಂಗೇನೆ ಯಪ್ಪ ಮನೆ ಕೆಮ್ಮಕ್ ಬಿಡಲ್ಲ ಬೋರ ಅನಿಸ್ತಾನಿ ಒಂದು ಈಟ್ ಕಾಯಿಲೆ ಆತು ಅಂದ್ರೆ ಅದು ದೊಡ್ಡದಾಗುತ್ತೆ ಹಂಗೇನೆ ಇವನ್ಗಂತೂ ನೋಡ್ಲಸ್ಮಕ್ಕಯ್ಯ ಅವನ ಆಡಾದ ರಾತ್ರಿನ ಹಿಂಗೆ ಅಯ್ಯ ಅನಿಸ್ತಾನಿ ಸುಮ್ಮನೆ ರಾಮಣಿ ಮಂಜಾಕ ನಾನೆಲ್ಲ ನಾ ಹುಡುಗ ಗುಂಡಿಸ್ತೀನಿ ಹೋಗೆ ತಾಯಿ ನೀನು ಸಿಟ್ಟಾಗ್ಬೇಡ ಹೋಗು ಹುಡುಗರು ಸಿಟ್ಟಾದ್ರೆ ಆಗುತ್ತೆ ಅಂದ್ಲಸ್ಮಕ್ಕ ಒಳ್ಳೆ ಮಾತಿಂದ ನಾವು ಪಪ್ ಜಾರ್ ಬಂದಾಗ ಕೊಳ್ಳಪ್ಪ ಉಣ್ಣಪ್ಪ ಮಾತ್ರೆ ನುಂಗ್ಬೇಕು ಇಂಜೆಕ್ಷನ್ ಮಾಡ್ತಾರೆ ಅಂತ ಹೇಳಿ ಒಳ್ಳೆ ಮಾತನಾಗೆ ನುಂಗಿಸ್ಬೇಕು ಮಾತ್ರೇನ ನಿನ್ನಂಗೆ ರೇಗಾಡಿರ ಆಗುತ್ತಿ ಹೋಗು ನಿನ್ನ ಮುಸ್ರೆ ಪಸ್ರೆ ತೊಳ್ಕೊಂಬಂಗಿರು ತೊಳ್ಕ ಹೋಗಿ ನಾನೆಲ್ಲ ನುಂಗಿಸ್ತೀನಿ ಅವ್ರಮ್ಮ ಹಿಂಗೆ ಸಿಟ್ಟಾಗ್ತಾಳೆ ಕಣಿ ಕೈಲಾಗಿರೋ ಹುಡುಗರ ಮೇಲೆ ಸಿಟ್ಟಾದ್ರೆ ಆಗುತ್ತಿ ಹಂಗೆ ಮತ್ತೆ ಅವಳು ಉಮ್ಲಿಲ್ಲ ಅಂದ್ರೆ ಬಲ್ ಸಿಟ್ಟು ಬಂದಂಗೆ ಆಗುತ್ತಿ ಉಣ್ಣ ಮಂಜ ಸುಮ್ಮನೆ ಎಂತ ಚೆನ್ನಾಗಿ ಕುಣ್ಬೋದಪ್ಪ ಗುಳ್ಕೊ ಮುದ್ಯಾನ ಉಂಡ್ರೇನೆ ಜಾರ್ ಬಿಡೋದು ಇಲ್ಲಾಂದ್ರೆ ಏನಿಲ್ಲ ಬಿಡಲ್ಲ ಹಾಗಾಳೆ ನಿಮ್ಮ ತಾತ್ ಬಂತು ಯಾತನ ಕೊಡ್ಸುತ್ತಿ ಜಲ್ದುಣ್ಣು ಉಣ್ಣಪ್ಪೋ ಮಂಜಣ್ಣ ಉಣ್ಣಮ್ಮ ಉಣ್ಣು ಅಯ್ಯೋ ರಾತ್ರಿ ಎಲ್ಲ ಜ್ವರ ಕಂಡ ಲಸ್ಮಕ್ಕ ನಮ್ಮ ಹುಡ್ಗುಗೆ ನೋಡಾಕ್ ಆಗ್ತಿರ್ಲಿಲ್ಲ ಹಂಗೇನಿ ಉಣ್ಣಪ್ಪ ಉಣ್ಣು ಪಾಪ ಅವಾಗಿಂದ ಉಣ್ಸಕ್ಕಿ ಹೇಳಿ ಸಾಕಾತ್ ಕಣಜ್ಜ ಈ ಹುಡುಗಿಗೆ ಬಾರಜ್ಜ ನೀನ ಮುರಿದಾಕಿ ನುಂಗುಸ್ಪ ಇಲ್ಲಿ ಮಾತ್ರೇನ ಸುಮ್ಮನೆ ಹಂಗೇನೆ ಮಾತ್ರೆ ನಿತ್ತ ಹಾಕಿ ಹಂಗೆ ಗಂಟ್ಲಕ್ಕೆ ಹಾಕ್ಕೊಂಡು ನೀರು ಐತೆ ಅನ್ನು ಬಾ ಮಾತ್ರೆ ನುಂಗದೆ ಇಲ್ಲಿ ಹುಡುಗ ಅಯ್ಯೋ ನುಂಗಪ್ಪ ಮಂಜಣ್ಣ ಯಾತನ ಕೂಡಿಸ್ತೀನಿ ಅಂಗಡಿ ಮನೆಯಾಗೆ ಯಾತನ ಬಿಸ್ಕತ್ತ ಯಾತನ ಕೂಡಿಸ್ತೀನಿ ಉಣ್ಣಪ್ಪೋ ರಪ್ಪ ಉಣ್ಬೇಕಣಪ್ಪೋ ಇಲ್ಲಂದ್ರೆ ಜಾರ್ ಬಿಡಲ್ಲೋ ಸೂಜಿ ಮಾಡ್ತಾರೆ ಡಾಕ್ಟ್ರು ನನಗೆ ಬೋಟಿ ಕೊಡುತ್ತೀಯಾ ಬೋಟಿ ತಿಮ್ಮಂಗೈತೆ ಬಾಯೆಲ್ಲ ವಿಸಿರಿಸಾಯತೆ ಬೋಟಿ ಚಿಪ್ಸ್ ಕೊಡುತ್ತೀಯಾ ಸುಡ್ಗಡ ಬೋಟಿ ಅಂತ ತಿಂದೆ ಮತ್ತೆ ಇಲ್ಲದ ನೆಗಡೆ ಕೆಮ್ಮ ಮಾಡ್ಕೊಂಡು ನಿನ್ ಜರ್ ಬರಂಗ್ ಮಾಡ್ಕೊಂಡ್ರ ಅದು ಬೋಟಿ ಅಂತ ಬೋಟಿ ಬಿಸ್ಕತ್ತ ಬ್ರೆಡ್ ತಿನ್ನಪ್ಪ ಅಂದ್ರೆ ಬರೀ ಅಂತ ಕೆಮ್ಮಾಗ ಕೇಳ್ತಾನ ಕಣ ಎಲ್ಲಸ್ ಮಕ್ಕ ಹೇಳತ್ತ ಯಾತ್ರ ಹುಡ್ಗ ಹಂಗೇನೆ ಸುಟ್ಟಲೆ ಬರುತ್ತಿ ಬರೀ ಬೋಟಿ ಎಂಬುತ್ತಾವೆ ಎಂದು ಒಟ್ಟುನು ಮಾಡಿರ್ತಾರೆ ಏನೋ ಕೊಳವೆ ಅಂತಾವವು ಅದ್ರಾಗ ಒಟ್ಟುನು ಅವನ್ ತಿಂದು ನೆಗಡೆ ಕೆಮ್ಮ ಮಾಡ್ಕೊಂಡೈತಿ ಇನ್ನು ಬೋಟಿ ಅಂತ ಬೋಟಿ ಬಿಸ್ಕತ್ ಕೊಡಿಸ್ತಾನ ಅಜ್ಜ ಸುಮ್ಮನೆ ಬತ್ಕಲಿ ನೀನು ಅವು ಯಾತ್ರವ ಕೊಳವೆ ಅಂತಾವ ಮೈಟುದ್ದ ಇರ್ತಾವೆ ಅವು ಕೊಂದಿಟ್ಟು ಉಪ್ಪು ಖಾರ ಹಚ್ಚಿರ್ತಾರೆ ಅವನ ಹಂಗೆ ಹುಡುಗರು ಕಡ್ಕಂಡು ತಿಂತಾವ ಹಂಗೇನಿ ಅಯ್ಯಪ್ಪ ಅವು ನೋಡಿ ಮಕ್ಕೆಲ್ಲ ಸುಳ್ಳಂಬು ತಂಗ್ ತಿಂತಾವ ಹಂಗೇನಿ ₹1 ಯೂಟ್ಯೂಬ್ದಾಗ ಕೊಡ್ತಾರೆ ಅವ್ನು ಬೋಟಿ ಅಂತ ತಿಂತಾವೇ ಅನ್ಬೇಡ ಲಸ್ಮಕ್ಕ ನಮ್ಮಂತರ್ಗೆ ಕಾಯಿಲೆ ಆದ್ರೆ ತಡ್ಕಮ್ಮಕ್ಕ ಅಲ್ಕಣಮ್ಮ ನನ್ಗೇನೋ ನಾನು ಗುಳಿಗೆ ನುಂಗ್ಬೇಕಂದ್ರಿ ಅಯ್ಯಪ್ಪ ಬಾಯೆಲ್ಲ ವಿಸ್ ಆದಂಗೆ ಆಗುತ್ತೆ ಕಣ್ ಲಸ್ಮಕ್ಕ ಬೇಕಾದ್ರೆ ಒಂದು ಇಂಜೆಕ್ಷನ್ ಇಟ್ಟಿಸ್ಕೆ ಬರ್ತೀನಿ ನನಗೆ ಮಾತ್ರ ನುಂಗಕ್ಕೆ ಸೋರ್ ಬರಲ್ಲ ಅಯ್ಯಪ್ಪ ನನ್ನಂತರ್ಗೆ ತಡ್ಕಮ್ಮಕ್ಕಾಗಲ್ಲಿ ಹುಡುಗಿ ಹಂಗೆ ತಡ್ಕೊಂಬತ್ತವಂಗೆ ಆಗುತ್ತೆ ನಮ್ಮಂತರ್ಗೆ ಮಾತ್ರ ನುಂಗ್ಬೇಕಂದ್ರೆ ಆಗಲ್ಲಮ್ಮ ತಾಯಿ ಪಾಪ ಹುಡುಗ್ರಿ ಹಂಗೆ ನುಂಗ್ಬೇಕು ಇವತ್ತು ಜಬ್ಬ ಅವನಿ ಸರಿ ಸುಮ್ಮನಿರತ್ಲಾಗಿ ಉಣ್ಣಪ್ಪ ಉಣ್ಣು ಬಿಸ್ಕತ್ ಕೊಡ್ಸು ತುಣ್ಣು ನಿನ್ ತಾತ ಈಗ ನಿಮ್ಮ ಅಮ್ಮನ ಕರಿತ್ ನೋಡಿ ಬಿ ಶರ್ಟ್ ಕಾಪಾಡಕ್ ಹೊಡಿತಾಳೆ ನೀನು ಒಳ್ಳೆ ಮಾತನಾಗ ಹೇಳಿ ನುಂಗಪ್ಪ ಉಣ್ಣಪ್ಪ ಅಂತ ಹೇಳಿರೆ ನೀನು ಹೆಂಗೆ ಕೇಳಲ್ಲ ನೀನು ಸುಮ್ಮನೆ ಈಗ ಹಿಡ್ಕೊಂಡು ನಿಮ್ಮ ಅಜ್ಜ ಬಂದೈತಿ ನಿಮ್ಮ ಅಮ್ಮ ಏನು ನಾನು ಅವ ಅಜ್ಜ ಕಾಲು ಹಿಡ್ಕೊಂಬತ್ತಿ ಕೈ ಹಿಡ್ಕೊಂಡು ಹಾಕ್ಬಿಡ್ತೀವಿ ನೋಡು ಕಲ್ಸಿಂದೆ ಹಾಕ್ಕೊಂಡು ಸುಮ್ಮನೆ ನುಂಗ ತಕ ಬಿಡಲ್ ತಿರ್ಗ ಅಣ್ಣ ಇನ್ನ ಒಳ್ಳೆ ಮಾತನಾಗ ಹೇಳಿರ ಕೇಳೋದೇ ಇಲ್ವಲ್ಲ ಲಸ್ಮಕ್ಕ ಅದಾಗ ನಿಮ್ಮ ಅಜ್ಜಿ ಸಿಟ್ಟಾಗುತ್ತೆ ಮಂಜಣ್ಣ ಸುಮ್ಮನೆ ಉಣ್ಣಪ್ಪ ಸುಮ್ಮನೆ ಹಾಕ್ರಿ ಹೇಳ್ತೀನಿ ಅವ್ನು ಹೇಳ್ದಂಗೆ ಕೇಳಲ್ಲ ಒಳ್ಳೆ ಮಾತನಾಗ ಹೇಳಿರಿ ಜರ್ ಬಿಡೋದು ಬೇಡಿ ಜರ್ ಬಂದ್ರೆ ತಿರ್ಗಾ ಒಟುನು ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಚೂಜಿ ಹಾಕ್ತಾರೆ ನೋಡಿ ಕೈಗೆ ಬಾಟ್ಲಿ ಹಾಕ್ತಾರೆ ಒಟುನು ಸುಸ್ತಾಗುತ್ತೆ ಇಲ್ಲದ ಕಾಯಿಲೆ ಆಗುತ್ತೆ ಕಣಪ್ಪ ಮುದ್ದೆ ಕಿಕ್ಕಿದ್ಯೇನೆ ಮುದ್ದೆ ಕಿಕ್ಕೊಂಡು ಕೊಡೆ ಹಂಗೆ ಕೊಟ್ರೆ ಹುಡುಗಿಗೆ ನುಂಗಕ್ಕಾಗಲ್ಲ ವಿಸ ಆದಂಗೆ ಆಗುತ್ತೆ ಅಜ್ಜ ಮುದ್ದೆಗೆ ಇಕ್ಕಿರೋದವು ಮುದ್ದೆಗೆ ಇಕ್ಕೆ ಮುರ್ದಾಕಿ ಕೊಳ್ಳಪ್ಪ ಉಣ್ಣಂತ ಗೊಜ್ಜು ಕಲ್ಸಿದ್ನಿ ಬದ್ನೆಕಾಯಿನು ಟಮಟೆಣ್ಣು ಸುಟ್ಟು ಎಂತ ಚೆನ್ನಾಗೈತಂಗೆ ಗೊಜ್ಜು ನಾನು ಅತ್ತೆ ಹುಡುಗಗೆ ಬಾಯೆಲ್ಲ ವಿಸ ಆಗೈತಿ ಅವರಮ್ಮ ಯಾತ ಇದು ಮಾಡ್ಯವಳೆ ಯಾತ ಉಳಿಸಾರು ಮಾಡ್ಯವಳೆ ಉಳಿಸಾರ ಕೊಟ್ಟು ಉಂಬಕ್ಕಾಗಲ್ಲ ಹುಡುಗಂತಲೇ ನೀವೇ ಗೊಜ್ಜು ಕಲ್ಸಿದ್ನಿ ಉಮ್ದಿಲ್ದನ್ನ ಮುದ್ದೆಗೆ ಇಕ್ಕಿರೋದು ಮುದ್ದೆ ಕಿಕ್ಕೇತಂತೆ ನಿಮ್ಮ ಅಜ್ಜಿ ವಿಸ ಆಗಲ್ಲ ನುಂಗಪ್ಪ ಗುಳ್ಕೊಂಡು ನುಂಗ್ಬಿಟ್ಟು ನೀರು ಕುಡಿದ್ಬಿಡು ಯಾತನ ಕೊಡಿಸ್ತೀನಿ ಯಾತನ ಪೇಪರ್ಮೆಂಟಾ ನಿಂಬೆ ಹುಳಿ ಪೇಪರ್ಮೆಂಟ ಯಾತ್ರವನ್ನ ಕೊಡಿಸ್ತೀನಿ ನುಂಗಪ್ಪ ಅಂಗಡಿ ಮಂತ ಕರ್ಕೊಂಡು ಹೋಗ್ತೀನಿ ಪಾಪ ಯಾಕೆ ಹೇಳಿದ್ರು ಕೇಳಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಮನೆಯಾಗೆ ನಮ್ಮ ಮಂಜನಿಗೆ ಜ್ವರ ಬಂದೇವಿ ನಮ್ಮ ಮುದ್ದೆ ಕಿಕ್ಕೊಂಡು ಕೊಳ್ಳಪ್ಪ ಮಾತ್ರ ನುಂಗಂದ್ರೆ ನುಂಗಲ್ಲ ನಾನು ಹುಡುಗ ಬಾಯೆಲ್ಲ ವೀಸ ಆಗೈತೆ ಅಂತ ಗೊತ್ತು ಕಲ್ಸಿ ಮುದ್ದೆ ಮಾಡಿದ್ನಿ ಈ ಮಾತ್ರ ನುಂಗ್ಸೋದು ಹುಡುಗರಿಗೆ ಕಾಯಿಲೆ ಆಗ್ಬಿಟ್ರಿ ಬೋಲ್ ಕಷ್ಟ ಹಂಗೇನು ಒಜ್ಜಕ್ಕಾಗಲ್ಲ ಬಿಡಕ್ಕಾಗಲ್ಲ ಜ್ವರ ಬಂದಾಗ ಹೋಗು ನಿಮ್ಮ ಮನೆಯಾಗೂ ನಿಮ್ಮ ಹುಡುಗರಿಗೆ ಅಂತಾನೆ ಹಿಂಗೆ ಮಾಡಿದ್ರಿ
ಮಾಡಿದ್ರಿ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.